ಈಗ ನೋಡ್ಬೇಕು ನಮ್ಮ ಮಗ ಏನು ಹೇಳ್ತಾನೆ ಕೇಳ್ಬೇಕು. ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ ನಾವು ಇಡೀ ರಾಜ್ಯದ ಮೂಲೆಗಳಿಂದ ಬಂದಿರತಕ್ಕಂತ ಕಲಾವಿದರುಗಳು ಎಲ್ಲರೂ ಇದ್ದು ನಾವು ಕೆಲವರು ವೃತ್ತಿಯಲ್ಲಿ ಇದೀವಿ, ಹವ್ಯಾಸವನ್ನು ಮಾಡ್ಕೊಂಡಿದ್ದೀವಿ, ಕೆಲವರು ವೃತ್ತಿಯನ್ನೇ ಮಾಡಿಕೊಂಡು ಕಾರ್ಯಕ್ರಮಗಳನ್ನ ಅಲ್ಲಿ ಇಲ್ಲಿ ವೇದಿಕೆಗಳನ್ನು ಕಟ್ಕೊಂಡು ತಂಡ ಕಟ್ಕೊಂಡು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಸೊ ಅಂತವರನ್ನ ಆಡಿಷನ್ ಮಾಡಿ 25 ಜನಗಳನ್ನ ಆಯ್ಕೆ ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಗೌರವಾನ್ವಿತ ತೀರ್ಪುಗಾರರನ್ನ, ನಮ್ಮ ಗಂಟಲ್ ಸರ್ನ, ನಮ್ಮ ವಾದ್ಯಗೋಷ್ಠಿಯವರನ್ನ, ಮತ್ತೆ ನಮ್ಮ ಎಲ್ಲ ಸ್ಪರ್ಧಿಗಳನ್ನ, ಮತ್ತೆ ನಮ್ಮ ನಿರೂಪಕಿಯವರಾಗಿರ್ತಕ್ಕಂಥ ಐಶ್ವರ್ಯ ಮೇಡವರನ್ನ, ಮತ್ತೆ ನಮ್ಮ ತಂತ್ರಜ್ಞರನ್ನ ಎಲ್ಲರನ್ನ ನೋಡ್ತಕ್ಕಂಥ ಸೌಭಾಗ್ಯವನ್ನ ಒದಗಿಸಿಕೊಟ್ಟಿದ್ದು ಈ ಗಾನ ಶಿಕ್ಷಣ ಕಾರ್ಯಕ್ರಮ. ಸೊ ಹೀಗಾಗಿ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ, ನಾನು ಕೂಡ ಹೇಳಿರುವ ಹಾಗೆ ಪ್ರೌಢಶಾಲೆಯಲ್ಲಿ ಆಂಗ್ಲ ಭಾಷೆ ಶಿಕ್ಷಕ, SLCಲಿ ನನ್ನ ಶಾಲೆ ಚಿಕ್ಕ ಒಟ್ಟು 32 ಮಕ್ಕಳು ಇದ್ದಾವೆ, SLCಲಿ 8 ಮಕ್ಕಳು ಇದ್ದಾವೆ. ನಮ್ಮ ಇಲಾಖೆಯ ನಿಯಮದ ಪ್ರಕಾರ ನವೆಂಬರ್ಗೆ ಪೋರ್ಷನ್ ಮುಗಿಸಿದೀವಿ ಎಲ್ಲ ಸಬ್ಜೆಕ್ಟ್ಗಳು. ನಂದು ಇಂಗ್ಲಿಷ್ ನಮ್ಮ ವಾಡಿಕೆಯಂತೆ ಗಣಿತ ಮತ್ತು ಇಂಗ್ಲಿಷ್ ಕಬ್ಬಿಣದ ಕಲೆ ಆಗ್ತಾರೆ. ಬಟ್ ಈಗ ಹಾಗಾಗಿಲ್ಲ, ಎಲ್ಲ ಸ್ವಲ್ಪ ಸುಲಭವಾಗಿ ನಡೆಸಿ ಬರ್ತಾ ಇದೆ. ಸೊ ರಿವಿಷನ್ ಮಾಡ್ತಾ ಇದ್ವಿ. ನಾನು ಒಂದು ಈ ಕಾರ್ಯಕ್ರಮಕ್ಕೆ ಬರೋಣ ಬಾರು ಅಂತಕ್ಕಂಥ ಗೊಂದಲದಲ್ಲಿ ಇದ್ದೆ. ಆಗ ನಮ್ಮ ಮೇಲಾಧಿಕಾರಿಗಳನ್ನು ಕೇಳಿದೆ, ಕೆಲವರು ಪರ್ಮಿಷನ್ ಬೇಡ್ಕೊಂಡ್ರು, ಕೆಲವರು ಬೇಡ ಆದ್ರು. KCS ನಿಯಮ ಏನಿದೆ ನೋಡ್ರಪ್ಪ ಅಂತಂದ್ರು. ಸೊ ಹೀಗಾಗಿ ಒಂದಿಷ್ಟು ರಜೆಗಳಿದ್ವಿ, 1 ವಾರಗಳ ಕಾಲ ರಜೆಯನ್ನು ನಾನು ಹಾಕಿಬಿಟ್ಟು ಪರ್ಮಿಷನ್ ತಗೊಂಡು ಬಂದಿದ್ದೆ. ಸೊ ನನಗೆ ಇಲ್ಲಿ ಭಾಗವಹಿಸಿ ನಿಮ್ಮೆಲ್ಲರ ಜೊತೆಲಿ ಖುಷಿಯಾಗಿರ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದೀರಿ. ನಿಮಗೆ ಮತ್ತೊಮ್ಮೆ ನಾನು ಅರ್ಪಿಸುತ್ತಾ, ನಿಮ್ಮೆಲ್ಲರ ಪ್ರೀತಿ ಈ ಶಿಕ್ಷಕ ಮತ್ತು ಕಲಾವಿದರ ಮೇಲೆ ಇರ್ಲಿ ಅಂತ ಹೇಳ್ಕೊಂಡು, ಮುಂದೆ ತಾವೆಲ್ಲ 22 ಜನ ಉಳಿದಿದ್ದೀರಿ. ಒಳ್ಳೆ ಫೈಟ್ ಸ್ಪರ್ಧೆಯನ್ನು ಉತ್ತೀರ್ಣರಾಗಿ ಬನ್ನಿ. ಸಾಧ್ಯವಾದ್ರೆ ಕೊನೆಯ 3 ದಿವಸ ನಾನು ರಜೆ ಇದ್ರೆ, ಇಲ್ಲಾಂದ್ರೆ ಯಾವ್ದೋ ಒಂದ್ ಶನಿವಾರ ಬರ್ತೀನಿ. ಯಾಕೆ ನಾನು ಬಿಟ್ಟಿರ್ಲಿಕ್ಕಾಗಲ್ಲ, ಕಲಿಯೋದು ಬೆಳೀತಾ ಇರ್ತೈತಿ. ನಾನು ಇಲ್ಲೇ ಈ ಸ್ಪರ್ಧೆಯಲ್ಲಿ ಇದ್ರು ಕೂಡ ನನ್ನ ದೇಹ ಇಲ್ಲಿತ್ತು, ಮನಸ್ಸು ಮಾತ್ರ ಶಾಲೆನೇ ಇತ್ತು. ನನ್ನ ಮಕ್ಕಳು 8 ಮಕ್ಕಳು ಇದಾವೆ. 1 ಮಗಳು ಫೇಲ್ ಆದ್ರೂ ಕೂಡ ನನಗೆ ಒಂದು ಮಾತು ಬೆಟ್ಟು ತೋರಿಸ್ತಾರೆ, ಇವರಿಗೆ ಹೋಗಕ್ಕೆ ಗಾನ ಶಿಕ್ಷಣ ಚಂದನ ಟಿವಿಗೆ ಹೋಗಕ್ಕೆ ಬೇಡದ್ವಿ, ಇವರು ಹಠ ಮಾಡ್ಕೊಂಡು ಹೋದ್ರು ನೋಡಿ, ಒಂದು ಮಗು ಫೇಲ್ ಆಯ್ತು. ಆ ಮಗುವಿನ ಭವಿಷ್ಯ. ಆಮೇಲೆ ನಂದು ಇನ್ನು ಸರ್ವಿಸ್ ಇದೇ ಬಿಡಪ್ಪ, ಮುಂದೆ ಏನಾಗಿಲ್ಲ, ಬರೀ 3 ತಿಂಗಳು ರಿಟೈರ್ಡ್. ಕೊನೆಯ ವರ್ಷದಲ್ಲಿ ಕೆಟ್ಟ ಹೆಸರು ತಗೋಬೇಕಲ್ಲಪ್ಪ ಅಂತಕ್ಕಂಥ ಒಂದು ಯೋಚನೆಯಿಂದ ನೋಡೋಣ, ಏನೋ ಒಂದು ಪ್ರಯತ್ನ ಪಡೋಣ, ನಿಂದಿರ್ಲಿ ಅಂತ ಹೇಳ್ಬಿಟ್ಟು ಅದು ಇದು ನಮಗೆ ಗಾನ ಶಿಕ್ಷಣ 4ನೇ ಕಾರ್ಯಕ್ರಮ. ನನಗೆ ಮತ್ತೊಮ್ಮೆ ನಮಸ್ಕಾರ. ಏನ್ ಗೊತ್ತಾ, ನಿಮ್ಮ ಉತ್ಸಾಹಕ್ಕೆ ನಿಜವಾಗ್ಲೂ ಬರ್ಬೇಕು ಜೋರಾದ ಚಪ್ಪಾಳೆ. ಎಲ್ಲೂ ಹೋಗಲಿ. ಅರ್ಚನಾ ಮ್ಯಾಮ್, ಈ ನಮ್ಮ ಸ್ವೀಟ್ 16 ಪಾಟೀಲ್ ಸಾಹೇಬ್ರನ್ನ ನಾವು ಈ ಗಾನ ಸಿಂಚನ ವೇದಿಕೆಯಲ್ಲಿ ಮಿಸ್ ಮಾಡ್ತೀವಿ. ಇದ್ರ ಬಗ್ಗೆ ನಿಮ್ಮ ಮಾತು. ಇವತ್ತು ಆಕ್ಚುಲಿ ನೀವು ಮತ್ತೆ ನೀವು ಡೇಂಜರ್ ಅಲ್ಲೇ. ಆದ್ರೆ ಹೇಳ್ತೀನಿ, ಕಾರಣ ಹೇಳ್ತೀನಿ ನಾನು, ಏನಾಯ್ತು ಅಂತ ಅಂದ್ಬಿಟ್ಟು. ಒಂದೇ ಒಂದು ಸರ್ ಕರೆಕ್ಟ್ ಶ್ರುತಿಗೆ ತಗೊಂಡು ಅರ್ಧ ಹಾಡ್ದ ಸರಿಯಾಗಿ. ಆಲಾಪ್ ಮಾಡಿ ಕೆಟ್ಟ, ಆಯ್ತಾ? ಆಲಾಪ್ ಮಾಡಿ ಕೆಟ್ಟ ಅವನು, ಆಮೇಲೆ ಓವರ್ ಆಕ್ಟಿಂಗ್ ಮಾಡಿ ಕೆಟ್ಟ. ಬಟ್ ನೀವು ತಗೊಳ್ತಾನೆ ಎಡೋಬಿಟ್ರಿ ಸರ್, ಅದೊಂದೇ ನಿಮ್ಗೆ ಡ್ರಾಬ್ಯಾಕ್ ಆಗಿದ್ದು. ಬೇರೆ ಶ್ರುತಿಯಲ್ಲಿ ತಗೊಂಡ್ಬಿಟ್ರಿ, ತಾಳನೂ ತಪ್ಪಿಬಿಟ್ರಿ ಮಧ್ಯದಲ್ಲಿ. ಹಿಂದೆ ರೆಡ್ ಪೇಟ್ ಹಾಕಿದ್ದಾನಲ್ರಿ ಆಂಟಿ, ಅವನೇ ವಿನ್ನರ್ ಆಗಿರೋದು. ಡ್ಯಾಡಿ ಹಿಂದೆ ಒಬ್ಬ ರೆಡ್ ಪೇಟ್ ಹಾಕಿದ್ದಾನೆ. ಹಿಂದ 2 lakhs ಏನೋ ಕ್ಯಾಶ್, 2 ಲಕ್ಷ ಕ್ಯಾಶ್. ಬರ್ತಾ ಇರಿ. ನಿಮ್ಮ ಜೀವನೋತ್ಸಾಹಕ್ಕೆ ದೊಡ್ಡ ನಮಸ್ಕಾರ. ನಮೋ ನಮೋ. ಇವೆಲ್ಲ ಇದ್ರ ಕಲಾವಿದ್ರು ಗೊತ್ತಾಗತ್ತಲ್ಲ, ಹೊರಗೆ ಬೀಳ್ತಾವ, ಎಲ್ಲ ನೋಡ್ತಾರ, ಮಾಡ್ತಾರ. ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ನೋವಿಲ್ಲ ನಿಮ್ಗೆ, ಖುಷಿ ಇದೆ. ಯಾಕೆ ಖುಷಿ ಇದೆ ಅಂತ ಹೇಳಿದ್ರೆ, ಇದೊಂದು ಪ್ರಕ್ರಿಯೆ. ಇವತ್ತು ನಾಳೆ ಹೋಗ್ಲೇಬೇಕಾಗುತ್ತೆ. ಆದ್ರೆ ನಿಮ್ಮ ಆಸಕ್ತಿ ಇದೆಯಲ್ಲ, ಅದು ನೀವು ವೃತ್ತಿ ಕೆಲಸ ಮಾಡ್ಕೊಂಡು ನೀವು ಇಷ್ಟೊಂದು
ಸಮೇತವಾಗಿ ಬಂದಿದ್ದೀರಿ ನೀವು. ಕಲಿಕೆ ಮಾತ್ರ ಬಿಡ್ಲೇಬೇಕು, ನಿರಂತರವಾಗಿ ನೀವು ಮಾಡ್ತಾನೆ ಇರಬೇಕು. ಹಾಗಾಗಿ ಬಂದು ಹೋಗಿ, ದೇವ್ರು ನಿಮ್ಗೆ ಖಂಡಿತ ಮುಂದಿನ ದಿನಗಳಲ್ಲಿ ಒಳ್ಳೆಯ ಅವಕಾಶ ಸಿಕ್ಕೇ ಸಿಗುತ್ತೆ. ಮೊದಲು ನಾನು ಎದ್ದು ನಿಮಗೆ ಕ್ಷಮೆ ಕೇಳ್ತೀನಿ. ಯಾಕೆ ಗೊತ್ತಾ, ಕ್ಷಮೆ ಯಾಕೆ ಕೇಳ್ತೀನಿ ಗೊತ್ತಾ, ನಾವೇನಾದ್ರೂ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ತಮಾಷೆ ಮಾಡಿದ್ರೆ, ಯಾಕೆಂದ್ರೆ ನೀವು ಹಿರಿಯರಿದ್ದೀರಿ, ಕೆಲವು ಲವಲವಿಕೆಯಿಂದ ಇರಲಿ ಅಂತ ಕಾರ್ಯಕ್ರಮ ದೃಷ್ಟಿಯಿಂದ ನಾವು ನಿಮ್ಮನ್ನ ತಮಾಷೆ ಮಾಡಿರ್ತೀವಿ. ಚಿಕ್ಕವನು, ನಾನು ತುಂಬಾ ಚಿಕ್ಕವನು, ನಮ್ಮ ತಂದೆ ಸಮಾನರು ನೀವು, ಅದರಲ್ಲೂ ಮೇಷ್ಟ್ರು, ನಮ್ಮಪ್ಪನ ಮೇಷ್ಟ್ರು, ನಾನು ಮೇಷ್ಟ್ರು, ಕಾಲೇಜಲ್ಲಿ ಎಲ್ಲ ಕೆಲಸ ಮಾಡಿದವರು. ನಿಮ್ಮ ಮೇಷ್ಟ್ರು ಕೆಲಸಕ್ಕೆ ಎಂಥ ಶ್ರದ್ಧೆ ಇದೆ ಸರ್. ನನ್ನಿಂದ ಒಂದು ಮಗು ಫೇಲ್ ಆದ್ರೆ